ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಬಹಳ ಪ್ರೀತಿಪೂರ್ವಕವಾಗಿ ಈ ಮುಂಜಾನೆಯ ವಚನ ಧ್ಯಾನಕ್ಕೆ, ಫೇತ್ ಫ್ಯೂಯಲ್ ದೇವರ ವಾಕ್ಯದ ಆಲನೆಗೆ ನಾನು ಸ್ವಾಗತಿಸುತ್ತೇನೆ. ಈ ಮುಂಜಾನೆಯನ್ನು ನಮಗೆ ನೀಡಿ ಕರುಣಿಸಿದ ದೇವರ ಅಪರಿಮೇಯವಾದ ಕರುಣೆಯನ್ನು, ಪ್ರೀತಿಯನ್ನು ನೆನೆದು ಇಂದಿನ ವಚನವನ್ನು ನಮಗೆ ಧ್ಯಾನಿಸೋಣ. ಇಂದು ನಾವು ಧ್ಯಾನಿಸುವ ವಚನ ಅರಸರುಗಳ 1ನೇ ಪುಸ್ತಕ 18ನೇ ಅಧ್ಯಾಯದ 30ನೇ ವಾಕ್ಯ. ಅನಂತರ ಏಲಿಯಾನು ಜನರೆಲ್ಲರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದರು. ಹಾಳಾಗಿದ್ದ ಅಲ್ಲಿನ ಸರ್ವೇಶ್ವರನ ಬಲಿಪೀಠವನ್ನು ದುರಸ್ತು ಮಾಡಿಸಿದನು. ಆತ್ಮೀಯರೇ, ಏಲಿಯನು ಮಾಡಿದ ಕಾರ್ಯವೇನು? ಜನರೆಲ್ಲರನ್ನು ದೇವಾಲಯಕ್ಕೆ ಕರೆಯುವಂತಹ ಒಂದು ಉತ್ತಮವಾದ ಕಾರ್ಯ. ನಮ್ಮಿಂದ ದೂರವಾಗಿರುವಂತಹ ವ್ಯಕ್ತಿಗಳಿರ್ಬೋದು, ನಮ್ಮಿಂದ ದೂರವಾಗಿರುವಂತಹ ಅನೇಕ ವಿಷಯಗಳಿರ್ಬೋದು. ಆ ವಿಷಯಗಳನ್ನೆಲ್ಲ ನಾವು ಹತ್ತಿರಕ್ಕೆ ತರುವಂತಹ, ಒಳಿತಿನ ಮಾರ್ಗಕ್ಕೆ ತರುವಂತಹ ಕೆಲಸವನ್ನು ಮಾಡಲು ದೇವರು ನಮಗೆ ಕರೆಯನ್ನು ನೀಡ್ತಾ ಇದ್ದಾರೆ. ಯಾವುದೇ ಗೊಂದಲಗಳನ್ನು ಸೃಷ್ಟಿಸದೆ ಎಲ್ಲರ ಸಹಭಾಗಿತ್ವದೊಂದಿಗೆ ಏಲಿಯನು ಆ ಆಲಯವನ್ನು ಕಟ್ಟಿ ಬೆಳೆಸುವಂತಹ ಕೆಲಸವನ್ನು ಮಾಡುವಾಗ ಅಲ್ಲಿ ನಂಬಿಕೆ ಹೆಚ್ಚಾಗ್ತದೆ, ದೇವರಲ್ಲಿನ ವಿಶ್ವಾಸ ಹೆಚ್ಚಾಗ್ತದೆ. ಇದೇ ರೀತಿಯಲ್ಲಿ ನಾವು ದೇವರಿಂದ ದೂರ ಹೋದಂತಹ ಪರಿಸ್ಥಿತಿಗಳು, ಸನ್ನಿವೇಶಗಳು ನಿಮ್ಮೆಲ್ಲರ ಜೀವನದಲ್ಲಿ ಇರ್ಬೋದು. ಅದು ಏನೇ ಆಗಿರಲಿ, ಅದನ್ನು ಬಿಟ್ಟು ದೇವರ ಸನ್ನಿಧಿಗೆ ಪುನಃ ಮರಳಿ ಬರಲು ಇರುವಂತಹ ಕರೆಯನ್ನು ಇವತ್ತು ದೇವರ ವಾಕ್ಯ ನಮಗೆ ನೀಡುವಾಗ, ದೇವರ ಸನ್ನಿಧಿಗೆ ಬಂದು ಆ ದೇವರು ನಮಗೆ ನೀಡಿದ ಕರುಣೆಯನ್ನು ಹಾಗೂ ಅವರ ಅಪರಿಮೇಯವಾದ ಪ್ರೀತಿಯನ್ನು ನೆನೆದು ಆ ಆಲಯವನ್ನು ದುರಸ್ತಿ ಮಾಡಲು, ಅದನ್ನು ಕಟ್ಟಲು ಪ್ರತ್ಯೇಕವಾಗಿ ಪ್ರಯತ್ನ ಮಾಡುವ ಏಲಿಯಾನ ಕರೆಗೆ ಹೋಗಿಡುವಂತ ಜನತೆ ಹಾಗೆ ನಾವಾಗಿ ಮಾರ್ಪಡೋಣ. ಇಸ್ರಾಯೇಲ್ ಜನರಲ್ಲಿ ದೇವರ ವಿಶ್ವಾಸವು ಕುಂದಿ ಹೋಗಿದ್ದ ಒಂದು ಕಾಲಘಟ್ಟದಲ್ಲಿ, ಅವಸ್ಥೆಯಲ್ಲಿ ಏಲಿಯಾನು ಹೀಗೆ ಒಂದು ಕರೆಯನ್ನು ಅವರ ಮುಂದೆ ಇಡುವಾಗ, ಅವರು ವಿಗ್ರಹಾರಾಧನೆಗೆ ಹಾಗೂ ಇನ್ನಿತರ ಆರಾಧನೆಗಳಿಗೆ ಹೋಗಿದ ಜನತೆಯನ್ನು ಮರಳಿ ಸತ್ಯ ದೇವರ ಕಡೆಗೆ ತರುವಂತಹ ಅದ್ಭುತವಾದ ಕಾರ್ಯವನ್ನು ಏಲಿಯಾನು ಇಲ್ಲಿ ನೆರವೇರಿಸುತ್ತಾನೆ. ಅವನು ದೇವರ ಬಲಿಪೀಠವನ್ನು, ಆ ಹಾಳಾಗಿದ್ದ ಬಲಿಪೀಠವನ್ನು ಕಟ್ಟಲು ನಿರಂತರವಾಗಿ ಪರಿಶ್ರಮವನ್ನು ಮಾಡುವಂಥದ್ದು. ಬಲಿಪೀಠ ಎನ್ನುವಂಥದ್ದು ಕೇವಲ ಒಂದು ಕಲ್ಲಿನ ಒಂದು ಕಟ್ಟಡವಲ್ಲ, ಅದು ನಮ್ಮ ಮತ್ತು ದೇವರ ನಡುವಿನ ಸಂಬಂಧ, ಪ್ರಾರ್ಥನೆಯ ಜೀವನ, ನಮ್ಮ ದೈವಭಕ್ತಿ, ನಮ್ಮ ಆಧ್ಯಾತ್ಮಿಕತೆ. ಇದು ಕಡಿಮೆಯಾದಂತಹ ಪರಿಸ್ಥಿತಿಯಿಂದ ನಾವು ಎದ್ದೇಳಲು ದೇವರು ಕರೆಯನ್ನು ನೀಡುವಾಗ, ಈ ಕ್ಷಣದಲ್ಲಿ, ಈ ಅವಸ್ಥೆಯಲ್ಲಿ ನಮಗೆ ಎದ್ದೇಳೋಣ. ನಮ್ಮ ದುರಸ್ತಿಯಾಗಿರುವಂತಹ ಬಲಿಪೀಠವನ್ನು, ನಮ್ಮ ಆಧ್ಯಾತ್ಮಿಕತೆಯ ಬಲಿಪೀಠವನ್ನು ಕಟ್ಟಲು ಪ್ರತ್ಯೇಕವಾಗಿ ನಾವು ಪರಿಶ್ರಮಿಸೋಣ. ಜೀವನದಲ್ಲಿ ನಮ್ಮ ಮತ್ತು ದೇವರ ಜೊತೆಗಿನ ಬಾಂಧವ್ಯ ಹೇಗಿದೆ? ಆ ಬಲಿಪೀಠ ಬಿದ್ದು ಹೋಗಿದೆಯಾ? ಹಾಳಾಗಿದೆಯಾ? ಹಾಗಾದರೆ ಪ್ರಾರ್ಥನೆಯ ಕೊರತೆ ಇರುವ ನಾವು ಪ್ರಾರ್ಥನೆಯಲ್ಲಿ ಬೆಳೆಯಬೇಕು. ವಚನವನ್ನು ಓದುವುದರಲ್ಲಿ ಕೊರತೆ ಇರುವಂತಹ ನಾವು ವಚನವನ್ನು ಓದಲು ಈ ಹೊಸ ವರ್ಷದಲ್ಲಿ ತೀರ್ಮಾನವನ್ನು ಮಾಡೋಣ. ಇದಕ್ಕೋಸ್ಕರ ಪ್ರತಿ ಶುಕ್ರವಾರ ಬೆಳಿಗ್ಗೆ 5:45ಕ್ಕೆ ನಾವು ಈ ಶುಶ್ರೂಷೆಯನ್ನು, ಫೇತ್ ಫ್ಯೂಯಲ್ ಶುಶ್ರೂಷೆಯನ್ನು ಆರಂಭಿಸಿದ್ದೇವೆ. ಇದರ ಮುಖಾಂತರ ದೇವರ ವಚನವನ್ನು ಎಲ್ಲರಿಗೆ ಸಾರುವಂತಹ, ವಚನವನ್ನು ವಿತರಿಸುವಂತಹ, ಶುಭ ಸಂದೇಶವನ್ನು ಲೋಕದ ಎಲ್ಲ ಕಡೆಗಳಿಗೆ ಹರಡುವಂತಹ ಪುಣ್ಯ ಪ್ರವೃತ್ತಿಯನ್ನು ಮಾಡುವಾಗ ನಾವು ದೇವರ ರಾಜ್ಯದ ವಿಸ್ತೃತಿಯನ್ನು ಮಾಡುವಂತಹ ಕೆಲಸವನ್ನು ನೆರವೇರಿಸುತ್ತಿದ್ದೇವೆ. ದೇವರು ಅದರ ಮುಖಾಂತರ ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆಯ ಜೀವನವನ್ನು ಮತ್ತೆ ನಮಗೆ ಕಟ್ಟಿ ಬೆಳೆಸೋಣ. ಲೋಕದ ಆಸೆಗಳಿಂದ ದೂರವಾಗಿ ದೇವರ ವಾಕ್ಯಕ್ಕೆ ನಾವು ಹತ್ತಿರವಾಗೋಣ. ಹೀಗೆ ಏಲಿಯಾನು ಬಲಿಪೀಠವನ್ನು ದುರಸ್ತಿ ಮಾಡುವ ಮೂಲಕ ದೈವಿಕ ಶಕ್ತಿಯ ಕಾರ್ಯವನ್ನು ನಿರ್ವಹಿಸಿ ಪವಿತ್ರತೆಗೆ ಆದ್ಯತೆಯನ್ನು ನೀಡಿದ ಹಾಗೆ ನಮ್ಮ ಜೀವನದಲ್ಲಿ ಸಹ ಸಕಲ ಪವಿತ್ರತೆಯನ್ನು ಸ್ವೀಕರಿಸಿ ಬೆಳೆಯಲು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರು ಹೇಳಿದ್ದಾರೆ, ದೇವರ ವಚನವನ್ನು ಕೇಳುವಂತಹ ನಿನ್ನನ್ನು ನಾನು ಆಶೀರ್ವದಿಸ್ತೇನೆ. ನೀನಿರುವಂತಹ ಜಾಗ ನಿನ್ನ ಮಣ್ಣು. ಸಾಧಾರಣವಾಗಿರುವಂತಹ ಪರಿಸ್ಥಿತಿಯನ್ನು ಅಸಾಧಾರಣವಾಗಿಸುವಂತಹ ದೇವರ ಅಪರಿಮೇಯವಾದ ಶಕ್ತಿ ಇಳಿದು ಬರುವಾಗ ನಾವು ವಚನವನ್ನು ಕೇಳೋಣ, ಈ ವಚನವನ್ನು ಇತರರಿಗೆ ನೀಡೋಣ, ಇದನ್ನು ವಿತರಿಸುವವರಾಗೋಣ.
ಆಗ ನಮ್ಮ ಜೀವನದಲ್ಲಿ ದೇವರು ಅದ್ಭುತಗಳನ್ನು ಮಾಡುತ್ತಾರೆ. ನಮಗೆ ಪ್ರಾರ್ಥಿಸೋಣ. ಕರ್ತನಾದ ಯೇಸುವೆ, ನಿಮ್ಮ ನಾಮದಲ್ಲಿ ನಾವು ಎಲ್ಲರೂ ಜೊತೆ ಸೇರಿದ್ದೇವೆ. ನಿಮ್ಮ ನಾಮಕ್ಕೆ ನಾವು ಸ್ತೋತ್ರವನ್ನು ಮಾಡುತ್ತೇವೆ. ಈ ಒಂದು ದಿನಕ್ಕೋಸ್ಕರ ಸ್ತುತಿ ಸ್ತೋತ್ರ ವಂದನೆಗಳು. ಇಂದು ಲೋಕದ ಎಲ್ಲ ಕಡೆಗಳಲ್ಲಿ ಅರ್ಪಿಸಿದ ಪವಿತ್ರ ಬಲಿ ಪೂಜೆಗಳ ಯೋಗ್ಯತೆಗಳೊಂದಿಗೆ ಸೇರಿ ನಮ್ಮೆಲ್ಲ ಭಿನ್ನಗಳನ್ನು ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ಸ್ವರ್ಗದ ಶಕ್ತಿ ನಮ್ಮೆಲ್ಲ ಭಿನ್ನಗಳ ಮೇಲೆ ಇಳಿದು ಬರಲಿ. ದೇವರೇ, ನಮಗೆ ಆರೋಗ್ಯವನ್ನು ದಯಪಾಲಿಸಿ, ಆಧ್ಯಾತ್ಮಿಕ ಭೌತಿಕ ಕ್ಷೇತ್ರದಲ್ಲಿ ನಮಗೆ ಬೆಳವಣಿಗೆಯನ್ನು ನೀಡಿರಿ. ಎಲ್ಲ ವಿಧದ ಅಪಘಡಗಳಿಂದ ಅಪಜಯದಿಂದ ದುರಂತಗಳಿಂದ ನಮ್ಮೆಲ್ಲರನ್ನು ಪ್ರತ್ಯೇಕವಾಗಿ ಕಾಪಾಡಿರಿ. ಪ್ರಭು ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರ ಒಡನೆ ಇರಲಿ. ಸರ್ವಶಕ್ತನಾದ ದೇವರು, ಸ್ವರ್ಗದಲ್ಲಿರುವ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರ ಪ್ರೀತಿಯಲ್ಲಿ ಬೆಳೆಯೋಣ, ದೇವರ ಸಾಕ್ಷಿಗಳಾಗಿ ಮಾರ್ಪಡೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.